ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಹೇಳಿ ಹೋರಾಟ ಮಾಡಲಿಕ್ಕೆ ಶುರು ಮಾಡಿ ಸುಮಾರು 60 ವರ್ಷಗಳಾಯಿತು. ಯಾಕೆ ಇನ್ನೂ ಕೂಡ ಈ ಒಂದು ವಿಷಯಕ್ಕೆ ಪರಿಹಾರ ಸಿಗಲಿಲ್ಲ? ಈಗಾಗಲೇ ಹಲವಾರು ಜನರು ಬೀದಿ ಬೀದಿಗಳಿಗೆ ಹೋಗಿ ಹೋರಾಟ ಮಾಡಿ ಭಿತ್ತಿ ಚಿತ್ರಗಳನ್ನು ತೋರಿಸಿ ಪ್ರದರ್ಶಿಸಿ ಹೀಗೆ ಹಲವಾರು ರೀತಿಯಲ್ಲಿ ಹೋರಾಟ ಮಾಡಿದ್ರೂ ಕೂಡ ಇದಕ್ಕೆ ಒಂದು ಸ್ಪಂದನೆಯನ್ನು ಯಾರು ಕೂಡ ನೀಡ್ತಾ ಇಲ್ಲ. ನಮ್ಮ ಊರಲ್ಲಿರುವಂತಹ ಬಡ ಜನರು ಡಾಕ್ಟರ್ ಆಗಬೇಕು ಅಂತಂದ್ರೆ, ಯಾವುದಾದ್ರೂ ಮೆಡಿಕಲ್ ಫೀಲ್ಡ್ ನಲ್ಲಿ ಕಲಿಬೇಕಂತಂದ್ರೆ ಎಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡಿ ಖಾಸಗಿ ಮೆಡಿಕಲ್ ಕಾಲೇಜ್ಗೆ ಹೋಗಿ ಸೇರಬೇಕು, ಅಲ್ಲಿ ಕಲಿಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೂಡ ಇಲ್ಲ. ಆದ್ದರಿಂದ ಈ ಬಡ ಮಕ್ಕಳು ಎಲ್ಲಿಗೆ ಹೋಗಿ ಕಲಿಯಲಿ? ಅಷ್ಟೊಂದು ಕೋಟಿಗಟ್ಟಲೆ ಖರ್ಚು ಮಾಡಿ ಕಲಿಯುವಂಥ ವ್ಯವಸ್ಥೆ ಆ ಬಡ ಮಕ್ಕಳಿಗೆ ಇರುವುದಿಲ್ಲ. ಹಾಗಾಗಿ ಅವರ ಆ ಒಂದು ಡಾಕ್ಟರ್ ಆಗುವಂತಹ ಕನಸಾಗಿಯೇ ಉಳಿತದೆ ಹೊರತು ಅವರ ಕನಸು ಒಮ್ಮೆ ಕೂಡ ಈಡೇರುವುದಿಲ್ಲ. ಇದಕ್ಕೆಲ್ಲ ಕಾರಣ ಇಲ್ಲಿರುವಂತಹ ಸರ್ಕಾರವೇ. ಇಲ್ಲಿರುವಂತಹ ಪ್ರತಿಯೊಂದು ಅಧಿಕಾರಿಗಳು ಕೂಡ ಈ ಒಂದು ವಿಷಯಕ್ಕೆ ಒತ್ತಡ ನೀಡಬೇಕು, ಈ ಒಂದು ವಿಷಯದಲ್ಲಿ ಆಸಕ್ತಿ ನೀಡಬೇಕು ಅಂತ ಮಾತ್ರ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸುವವರೆಗೂ ಶೇರ್ ಮಾಡುವ ಮೂಲಕ ಈ ಒಂದು ಆಂದೋಲನದಲ್ಲಿ ನೀವು ಕೂಡ ಭಾಗಿಯಾಗಿ.